ಸ್ವಂತ ಅಕ್ಕ. ದಿ ಗ್ರೇಟ್ ವಸುಂಧರಾ ಅವ್ರ ದೊಡ್ಡ ಮಗ ಅಥರ್ವನ್ನ ಪ್ರೀತಿಸಿದ್ದ ಹುಡುಗಿ. ಭವಾನಿ ಸತ್ತಿದ್ದಾಳೆ ಅಂತ ಎಲ್ರೂ ಅನ್ಕೊಂಡಿದಾರಲ್ಲ, ಆದ್ರೆ ಆ ಭವಾನಿ ಸತ್ತಿಲ್ಲ. ಏನು? ಭವಾನಿನಾ? ಹೌದು ಲಕ್ಕಿ. ಇದಕ್ಕಿಂತ ಶಾಕಿಂಗ್ ವಿಷಯ ಏನಂದ್ರೆ, ಆ ಭವಾನಿ ತಂಗಿ ಸಿಂಧು ಫೋಟೋ ನೋಡಿದ್ನಲ್ಲ ಆ ರಾಕೇಶ್ ಮನೇಲಿ. ಹಾ ಹೌದು, ಸಿಂಧು ಸತ್ತೋಗಿದ್ದಾಳೆ ಅಂತ ಹೇಳಿದ್ಯಲ್ವಾ? ಇಲ್ಲ ಲಕ್ಕಿ, ಸಿಂಧು ಸತ್ತಿಲ್ಲ. ಆ ಸಿಂಧು ಬೇರೆ ಯಾರು ಅಲ್ಲ, ಈ ಭೈರವಿನೇ ಆ ಸಿಂಧು. ಏನ್ ಹೇಳ್ತಿದ್ಯಾ ಸೋನಾಲಿ? ಹೌದು ಲಕ್ಕಿ, ನಿನ್ ಮಾವನ್ ಮಗಳು ಒರಿಜಿನಲ್ ಭೈರವಿ ಇವಳಲ್ಲ. ನಿಮ್ ಮನೆಗೆ ಎಂಟ್ರಿ ಕೊಟ್ಟಿರೋ ಡ್ಯೂಪ್ಲಿಕೇಟ್ ಭೈರವಿ. ಓ ಗಾಡ್, ನಮ್ಮನೆ ಒಳಗಡೆ ನಮ್ಗೆ ಗೊತ್ತಿಲ್ದ ಹಾಗೆ ಏನೇನೋ ನಡೀತಾ ಇದ್ಯಾ? ಅಂದ್ರೆ ನನ್ಗೆ ಕರೆಕ್ಟ್ ಆಗಿದೆ, ಬಟ್ ಹೀಗಾಗೋದಕ್ಕೆ ರೀಸನ್ ಏನು? ಅವಳು ನಮ್ಮನೆ ಬರೋಕೆ ಏನ್ ಮೋಟಿವ್ ಇರ್ಬೋದು? ಯಾವ್ದೋ ಒಂದ್ ರೀಸನ್ಗೆ ನಿಮ್ ಮಾವನೇ ಆ ಸಿಂಧುನ ಭೈರವಿ ಅಂತ ಕರ್ಕೊಬಂದು ನಿಮ್ ಮನೇಲಿ ಇಟ್ಕೊಂಡಿದ್ದಾರೆ ಅಂತ ನನಗನ್ಸುತ್ತೆ. ಎಸ್ ಸೋನಾಲಿ, ನಿನ್ ಗೆಸ್ಸು ಕರೆಕ್ಟ್ ಆಗಿದೆ. ನನಗೂ ಹಾಗೆ ಅನಿಸ್ತಿದೆ. ಭೈರವಿ ನಮ್ಮನೆಗೆ ಬಂದಿರೋ ಹಿಂದಿರೋ ಮಾಸ್ಟರ್ ಮೈಂಡು ನಮ್ ಮಾವನೇ ಇರ್ಬೋದು. ಯಾರೋ ಮೂರನೇವರ ಮನೆ ಕರ್ಕೊ ಬಂದಿರೋದಲ್ದೆ ಆಫೀಸು ಬಿಸ್ನೆಸ್ ಅಂತ ಜವಾಬ್ದಾರಿ ಬೇರೆ ಕೊಟ್ಟಿದ್ದಾರೆ. ಹೌದು ಲಕ್ಕಿ, ಇದಿಷ್ಟು ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಭವಾನಿ ಭೈರವಿ ಬಗ್ಗೆ ನನಗ್ ಗೊತ್ತಾಗಿರೋ ವಿಷಯಗಳು. ಇದಕ್ಕಿಂತ ಜಾಸ್ತಿ ಏನು ಗೊತ್ತಾಗಿಲ್ಲ. ಆದ್ರೆ ಆ ಭೈರವಿ ನಿಮ್ ಮಾವನ್ ಸ್ವಂತ ಮಗಳು ಅಲ್ವೇ ಅಲ್ಲ. ಸೋನಾಲಿ, ಸದ್ಯಕ್ಕೆ ನೀನ್ ಕೊಟ್ಟಿರೋ ಇನ್ಫಾರ್ಮೇಶನ್ ಬೇಜಾರಾಯ್ತು. ಎಲ್ರೂ ಸೇರಿ ನಮ್ಮನ್ನೇ ಯಾಮಾರ್ಸಕ್ ನೋಡ್ತಿದಾರಾ? ಇರ್ಲಿ ಇರ್ಲಿ, ಇಷ್ಟೆಲ್ಲ ಗೊತ್ತಾಗಿದೆ ಅಂದ್ಮೇಲೆ ಅವ್ರ ನಾಟಕದ ಉದ್ದೇಶ ಗೊತ್ತಾಗೇ ಆಗುತ್ತೆ. ಸುಳ್ಳಿಗೆ ಆಯಸ್ ಕಮ್ಮಿ ತಾನೇ. ಹೌದು ಲಕ್ಕಿ, ಆದ್ರೆ ಅವ್ರ ಇಂಟೆನ್ಷನ್ ಕೂಡ ದೊಡ್ಡದಾಗಿದೆ ಅನ್ಸುತ್ತೆ. ಆ ಡೂಪ್ಲಿಕೇಟ್ ಭೈರವಿ ನನ್ನನ್ನ ಎಷ್ಟೊಂದೆಲ್ಲ ಗೋಳಿಕೊಂಡ್ಲು, ಎಷ್ಟೊಂದೆಲ್ಲ ಹಿಂಸೆ ಕೊಟ್ಲು. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ಗೆ ಇವಾಗ್ಲೂ BP ರೈಸ್ ಆಗುತ್ತೆ. ಹೌದು ಲಕ್ಕಿ, ಎಷ್ಟು ಅಹಂಕಾರದಿಂದ ಮೆರಿತಿದ್ಲು ಅವಳು. ಬೇರೆಯವ್ರ ಹೆಸರಲ್ಲಿ ದುಡ್ಡಲ್ಲಿ ಏನೆಲ್ಲ ದಿಮಾಕ್ ಮಾಡಿ ತೋರಿಸ್ತಿದ್ಲು. ಇರ್ಲಿ, ಇದನ್ನೆಲ್ಲ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಈ ಲಕ್ಕಿಗ್ ಚೆನ್ನಾಗ್ ಗೊತ್ತಿದೆ. ಇಷ್ಟ ದಿನ ಒಂದು ಕ್ಲಾರಿಟಿಗೋಸ್ಕರ ಕಾಯ್ತಿದ್ದೆ. ಓಕೆ ಸೋನಾಲಿ, ಈ ಕೆಲ್ಸನೆಲ್ಲ ಪರ್ಫೆಕ್ಟ್ ಆಗಿ ಮುಗಿಸಿದಕ್ಕೆ ಥ್ಯಾಂಕ್ಸ್. ಇಟ್ಸ್ ಓಕೆ ಲಕ್ಕಿ. ಆ ಭೈರವಿಗೆ ಇನ್ನಿದೆ ಮಾರಿ ಹಬ್ಬ. ನನಗ್ ತೊಂದ್ರೆ ಕೊಟ್ಟಿರೋ ಪ್ರತಿಯಾಗಿ ಅವಳು 3 ಜನ್ಮಕ್ಕಾಗಷ್ಟು ವಾಪಸ್ ಕೊಡ್ತೀನಿ. ಬಾಯ್ ಸೋನಾಲಿ, ಬಾಯ್. ಬಾಯ್ ಲಕ್ಕಿ. ಸಿಂಧು ಭೈರವಿ ನಮ್ಮನೆಗೆ ಅನಾವಶ್ಯಕವಾಗಿ ಎಂಟ್ರಿ ಕೊಟ್ಟು ನನಗೆ ಬುದ್ಧಿ ಹೇಳೋಕ್ ನೋಡಿ ತೊಂದ್ರೆ ಟಾರ್ಚರ್ ಎಲ್ಲ ಕೊಟ್ಟಲ್ವಾ? ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ನಿನ್ನ ಸುಮ್ನೆ ಬಿಡ್ತೀನಿ ಅನ್ಕೊಂಡ್ಯಾ? ಇಲ್ಲ, ನೋ ವೇ, ಚಾನ್ಸೇ ಇಲ್ಲ. ಇದೆ, ನಿನಗೆ ಸರಿಯಾಗಿ ಕಾದಿದೆ. ಎಲ್ಲದೂ ನಿನಗೂ ವಾಪಸ್ ಕೊಟ್ಟೇ ಕೊಡ್ತೀನಿ. ಸಿಂಧು ಅಲಿಯಾಸ್ ಸಿಂಧು ಭೈರವಿ. ಸಮಯ ತುಂಬಾ ಜನನ ಪರಿಚಯಿಸುತ್ತೆ, ಸಂದರ್ಭ ಜೊತೆಗಿರೋರ ನಿಜವಾದ ಮುಖನ ಪರಿಚಯಿಸುತ್ತೆ. ಅತ್ಗೆ ವಿರಾಟ್, ಏನೆಲ್ರು ತುಂಬಾನೇ ಮಾತಾಡ್ತಾ ಇದ್ದೀರಲ್ಲ. ಆಗಿರೋ ತಪ್ಪನ್ನ ಕ್ಷಮಿಸಿ ಆ ಧರ್ಮೇಂದ್ರ ದೀವಾನೆ ಕೇಸ್ ವಾಪಸ್ ತಗೊಂಡ. ಆದ್ರೆ ನೀವು ನಿಮ್ ತಮ್ಮನ್ ಮಾತ್ರ ಕ್ಷಮಿಸೋ ಮನ್ಸೆ ಮಾಡ್ತಾ ಇಲ್ವಲ್ಲ. ತ್ರಿಲೋಚನ, ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ. ಹೌದು ತ್ರಿಲೋಚನ, ನನ್ನಿಂದ ತಪ್ಪಾಗಿರೋದು ನಿಜ ಅಲ್ವಾ? ಹಾಗಾಗಿ ಮಾತಾಡೋ ಸ್ವಾತಂತ್ರ್ಯನ ನಾನು ಕಳ್ಕೊಂಡಿದ್ದೀನಿ. ಮಾವ, ನಾವೆಲ್ಲ ತಪ್ಪು ಮಾಡಿದಾಗ ಅದನ್ನ ಹೊಟ್ಟೆಗೆ ಹಾಕೊಂಡು ನಮ್ಮನ್ನ ಸರಿದಾರಿಲಿ ನಡೆಸಿದವ್ರು ನೀವು. ಅಕ್ಕ ಅಂದ್ರೆ 2ನೇ ಅಮ್ಮನ ತರ ಅಲ್ವಾ? ಹಾಗಾಗಿ ಅಮ್ಮ, ಮಾವಂಗೆ ಕೊನೆದಾಗ ಒಂದು ಅವಕಾಶ ಕೊಡಿ. ಈ ಶನಿ ಜಾಗಕ್ಕೆ ಬೇರೆ ಹುಡುಗಿ ಬರ್ತಾಳೆ ಅನ್ನೋ ಕಾರಣಕ್ಕೆ ಅವರು ಮಗಳ ಮೇಲಿರೋ ಮಮಕಾರ ಇರೋದಕ್ಕೆ ತಾನೇ ಹಾಗೆ ಮಾಡಿದ್ದು. ಹೌದು ಅಥರ್ವ, ಈ ಶಾನಿ ವಿರಾಟ್ ಹೆಂಡತಿ ಆಗ್ಬೇಕು, ನನ್ನ ಮಗಳು ಈ ಮನೆ ಸೊಸೆ ಆಗ್ಬೇಕು ಅನ್ನೋದಷ್ಟೇ ನನ್ನ ಯೋಚನೆ ಆಗಿತ್ತು.
ಅದು ಬಿಟ್ಟು ಆ ಭೈರವಿ ಮೇಲೆ ನನಗೆ ವೈಯಕ್ತಿಕವಾಗಿ ಯಾವ ದ್ವೇಷನೂ ಇಲ್ಲಪ್ಪ. ವಿರಾಟ್ ಪ್ಲೀಸ್ ನೀನಾದ್ರೂ ಅರ್ಥ ಮಾಡ್ಕೊಳ್ಳೋ, ಅಮ್ಮಂಗೆ ಹೇಳೋ. ವಿರಾಟ್, ನಮ್ಗಳ ಕಡೆಯಿಂದನೂ ತಪ್ಪಾಗಿದೆ. ನೀನ್ ನಿಮ್ಮಮ್ಮಂಗೆ ಒಂದ್ ಮಾತು ಹೇಳು, ಒಪ್ಕೋತಾಳೆ. ವಸುಂಧ್ರ, ನಾನು ನಿನ್ನನ್ನು ರಿಕ್ವೆಸ್ಟ್ ಮಾಡ್ತೀನಿ, ಅವನನ್ನ ಮನೆಯಿಂದ ಕಳಿಸ್ಬೇಡ. ನನ್ ಡ್ಯಾಡ್ ನನ್ ಮೇಲ್ ಪ್ರೀತಿಯಿಂದ ಭೈರವಿನ ಕೊಲೆ ಮಾಡೋದಕ್ ಪ್ರಯತ್ನ ಪಟ್ರು ಅಷ್ಟೇ. ಹೌದು ವಸುಂಧ್ರ, ಅವನಿನ್ ಮೇಲೆ ತಪ್ಪು ಮಾಡ್ತಾ ಇರೋ ತರ ನಾನ್ ನೋಡ್ಕೋತೀನಿ. ಅಕ್ಕ ತಮ್ಮ ಹೀಗ್ ದೂರ ಆಗ್ಬೇಡಿ, ಈ ಸಂಬಂಧನ ಕಳ್ಕೋಬೇಡ. ಬೇಡ ಅತ್ತೆ, ನಮ್ಗೋಸ್ಕರ ಯಾರು ಇಷ್ಟೊಂದು ಕೈ ಕಾಲು ಹಿಡಿಯೋದು ಬೇಡ. ಅದ್ರ ಅವಶ್ಯಕತೆನೂ ಇಲ್ಲ. ಬೇಬಿ ಬಾ ನೀನು. ಹೌದು ತ್ರಿಲೋಚನ, ಬೇರೆಯವರ ಆಶ್ರಯದಲ್ಲಿದ್ರೆ ನಮ್ ನೆರಳೇ ನಮ್ಮಿಂದ ದೂರ ಆಗತ್ತೆ. ನಮ್ ನೆರಳು ಬೇಕು ಅಂದ್ರೆ ನಾವು ಬಿಸ್ಲಿಗೆ ಹೋಗ್ಬೇಕು, ಬಿಸ್ಲಲ್ಲಿ ಅಲ್ದಾಡ್ಬೇಕು. ನಡಿ ಹೋಗೋಣ. ಇವತ್ತಿಗೆ ಈ ಮನೆಗೂ ನಮಗೂ ಋಣ ಮುಗ್ದೋಯ್ತು. ಅಮ್ಮ ನನ್ನ ಮಾತಾದ್ರೂ ಕೇಳಿ ಪ್ಲೀಸ್. ಎಲ್ರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಯ್ತು ಸರಿ, ನೀವೆಲ್ರೂ ಇಷ್ಟೊಂದು ಹೇಳ್ತಿದ್ದೀರಾ ಅಂತ ನನ್ನ ನಿರ್ಧಾರನ ಬದಲಾಯಿಸ್ಕೊಳ್ತೀನಿ. ವಸುಂಧ್ರ, ನಿಜಾನ ನೀ ಓಂಕಾರನ ಶ್ರಮಿಸ್ತೀಯ? ಹಾಗಾದ್ರೆ ಅವ್ನ ಮನೆ ಬಿಟ್ಟು ಹೋಗೋದು ಬೇಡ ಅಲ್ವಾ? ಆಯ್ತು, ಅವನ್ ಮನೆ ಬಿಟ್ಟು ಹೋಗೋದು ಬೇಡ, ಇಲ್ಲೇ ಇರ್ಲಿ. ಆದ್ರೆ ನಂದೊಂದು ಕಂಡೀಷನ್. ಏನ್ ಕಂಡೀಷನ್? ಈ ಮನೆಯಲ್ಲಿ ಯಾರು ಮದ್ವೆ ಬಗ್ಗೆ ಮಾತಾಡಬಾರ್ದು. ನಾನೇನ್ ಡಿಸೈಡ್ ಮಾಡ್ತೀನೋ ಅದೇ ಫೈನಲ್. ಆಯ್ತು, ನೀ ಹೇಗೆ ಹೇಳ್ತೀಯೋ ಹಾಗೆ ಆಗ್ಲಿ.